ಸ್ನೇಹಿತರೆ ನಮಸ್ಕಾರ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾಲ್ಕನಾಡ್ ಅರಮನೆ, ನಾಲ್ಕನಾಡ್ ಪ್ಯಾಲೇಸ್. ಸ್ನೇಹಿತರೆ ಇದು ಎಲ್ಲಿ ಅಂತ ಹೇಳಿದ್ರೆ ಕೊಡಗು ವಿರಾಸ್ಪೇಟೆ ಕಕ್ಕಬ್ಬೆಯಿಂದ ಒಂದು 5 ಕಿಲೋಮೀಟರ್ ಮೇಲೆ ಬೆಟ್ಟ ಹತ್ತಿದ್ರೆ ಸ್ನೇಹಿತರೆ ನಾಲ್ಕನಾಡು ಅರಮನೆ ಸಿಕ್ಕುತ್ತೆ. ನಾಲ್ಕನಾಡು ಪ್ಯಾಲೇಸ್ ಏನಂತ ಹೇಳಿದ್ರೆ ಇಲ್ಲಿ ಏನು ಸೀಕ್ರೆಟ್, ಈ ಪ್ಯಾಲೇಸ್ ಸೀಕ್ರೆಟ್ ಏನಿದೆ ಅದು ನಿಮಗೆ ಸಂಪೂರ್ಣವಾಗಿ ಇಲ್ಲಿನ ಗೈಡ್ ಆಗಿರುವ ಪೊನ್ನಪ್ಪ ಅವರು ಅದನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ನಮ್ಮ ಮುಂದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು. ಬನ್ನಿ ನೋಡುವ ಬನ್ನಿ ಸ್ನೇಹಿತರೆ. ಇದು ಎಂಟ್ರೆನ್ಸಲ್ಲಿರೋದು ಒಂದು ಚಿಕ್ಕ ಕಿಂಡಿ ಥರ ಇದೆ, ನೋಡ್ತಾ ಇರ್ಬೋದು ನೀವು. ಇದರಿಂದ ಹೋಗೋದು ಬರೋದು ಮಾಡ್ತಾಯಿದ್ರು ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ಚಿಕ್ಕ ಕಿಂಡಿ. ಆನಂತರ ನೋಡ್ಬೋದು ನೋಡಿ, ಈ ಕಡೆ ಸೈಡ್ ನೋಡಿದ್ರೆ ದೊಡ್ಡ ದ್ವಾರ ಬಾಗಿಲು ಸ್ನೇಹಿತರೆ. ಕೂರ್ಲಿಕ್ಕೆಲ್ಲ ಜಾಗ ಇದೆ. ಬನ್ನಿ ನೋಡೋಣ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ, ಬನ್ನಿ ಹೋಗುವ. ಅದೆಲ್ಲ ಸರಿ ಸ್ನೇಹಿತರೆ, ನಾನು ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ನಿಮ್ಮ ಮನೆ ಮಾತಾಗಿರುವ ಕೂರ್ಗ್ ಭರತ್ ಉಳ್ವಾರ್ನ ಸ್ನೇಹಿತರೆ. ಇವತ್ತು ನಿಮಗೋಸ್ಕರ ನಾನು ಒಂದು 50-100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಬಿಟ್ಟು ನಿಮಗೆ ನಾನು ನಾಲ್ಕನಾಡು ಅರಮನೆ ತೋರಿಸಲೇಬೇಕು. ಅದರ ರಹಸ್ಯ ಏನು ಇದೆ ಅಂತ ತಿಳ್ಕೊಳ್ಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡಿ ನಾಲ್ಕನಾಡು ಅರಮನೆ. ಇದು ಹೊರಗಡೆ ಇದ್ದ ದೃಶ್ಯ ಸ್ನೇಹಿತರೆ. ಇದ್ರ ಒಳಗಡೆ ಈಗ ನಾವು ಹೋಗ್ತೀವಿ ಒಂದು ಫ್ಯೂ ಮಿನಿಟ್ಸಲ್ಲಿ. ಬನ್ನಿ ನಾವು ನೋಡೋಣ. ಇಲ್ಲಿ ನೋಡ್ಬೋದು ಕೂರ್ಲಿಕ್ಕೆಲ್ಲ ಜಾಗ ಇದೆ. ನೆನ್ನೆ ಬಂದಿದ್ದೆ ನಾನೊಮ್ಮೆ. ಏನಾಯಿತು ಅಂತ ಹೇಳಿದ್ರೆ ನನಗೆ ಆಗಲಿಲ್ಲ ವೀಡಿಯೋ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಧಾರಾಕಾರ ಮಳೆ ಬಂದ್ಬಿಡ್ತು. ಯಾಕಂತ ಹೇಳಿದ್ರೆ ನನ್ನ ಲೈಫಲ್ಲಿ ನಾನು ಇರೋದು ಕುಶಾಲನಗರಲ್ಲಿ, ಈ ಥರ ಮಳೆ ಅಂತೂ ನಮ್ಮ ಜನ್ಮದಲ್ಲಿ ನೋಡಿದ್ದಿಲ್ಲ. ನಾನು ವಾಪಸ್ ಇಳಿದು ಬರಬೇಕಾದ್ರೆ ಮೇಲ್ಗಡೆಯಿಂದ ನೀರು ಹಂಗೆ ಕೊಚ್ಕೊಂಡು ಬರ್ತಿತ್ತು. ನಾನು ನಿಜವಾಗ್ಲೂ ಬೈಕಲ್ಲಿ ಬೀಳದೇ ಇರೋದು ನನ್ನ ಪುಣ್ಯ ಅಂತ ಹೇಳಬೇಕು. ಮಾರನೇ ದಿನ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು, ಇಲ್ಲಿ ಕಾಡಿನೊಳಗಡೆ ಎಲ್ಲ ಚೇರ್ ಇಟ್ಟಿದ್ದಾರೆ. ಇದೆಲ್ಲ ಬೇಸಿಗೆಗಾಲಲ್ಲಿ ಆಗಲಿ ಮಳೆಗಾಲ ಆಗಲಿ ಇಲ್ಲೊಂದು ಕೂತ್ಕೊಂಡು ಟೂರಿಸ್ಟ್ಗಳೆಲ್ಲ ಒಂದು ಎಂಜಾಯ್ ಮಾಡೋ ಪ್ಲೇಸ್. ಎಂಜಾಯ್ ಮೀನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರದ್ದು ಪ್ಲಾಸ್ಟಿಕ್ ಆಗಿರ್ಬೋದು, ಆಲ್ಕೋಹಾಲು, ಡ್ರಿಂಕ್ಸು, ಸಿಗರೇಟು, ಮಾದಕ ವಸ್ತುಗಳು ಈ ಥರದ್ದು ಯಾವುದೂ ಮಾಡಬಾರ್ದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇದು ಅಮೂಲ್ಯವಾದ ಜಾಗ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಏನು ದಯವಿಟ್ಟು ಇಲ್ಲಿ ಬಂದರೆ ಇಲ್ಲಿ ಏನು ಡಸ್ಟ್ಬಿನ್ ಇದೆ, ನಿಮ್ಮ ವೇಸ್ಟ್ ಏನಿದೆ, ಡಸ್ಟ್ಬಿನ್ ಇಲ್ಲ ಅಂದ್ರೂ ಅದು ನೀವು ಏನು ಅಂತ ಹೇಳಿದ್ರೆ ನಿಮ್ಮ ಬ್ಯಾಗಲ್ಲೇ ಹಾಕ್ಕೊಂಡು ಹೋಗ್ಬಿಡಿ ಸ್ನೇಹಿತರೆ, ದಯವಿಟ್ಟು ಪ್ಲೀಸ್. ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟು ನೀವು ಇಷ್ಟೊತ್ತು ನೀವು ಟ್ರಕ್ಕಿಂಗ್ ನೋಡಿದ್ರಲ್ಲ ಸ್ನೇಹಿತರೆ, ಅದೇ ರೂಟು ಸ್ನೇಹಿತರೆ. ಇದಕ್ಕೆ ರೂಟು ನಾನು ಹೋಗ್ಬೇಕಾದ್ರೆ ತೋರಿಸ್ತೀನಿ, ಬರಬೇಕಾದ್ರೆ ತೋರಿಸಿಲ್ಲ ನಿಮಗೆ, ಹಂಗಂತ ತಿಳ್ಕೊಬಿಡಿ. ಯಾಕಂತ ಹೇಳಿದ್ರೆ ನಂದು ಈ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಒಳ್ಳೆ ಸೀನ್ರಿಗಳು ಬರುತ್ತೆ ಅಂತೇಳಿ ಇಳಿಬೇಕಾದ್ರೆ ನಾನು ನಿಮಗೆ ಈ ವಿಡಿಯೋನ ತೋರಿಸಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡುವ. ಈಗ ನೋಡಿ ಸ್ನೇಹಿತರೆ, ಸ್ಟಾರ್ಟ್ ಆಯಿತು ಎಂಟ್ರಿ. ಈಗ ಕೂರ್ಗ್ ಭರತ್ ಉಳ್ವಾರ್ನ ಅವರು ನಿಮಗೆ ಒಂದು ಅದ್ಭುತವಾದ ಒಂದು ವಿಡಿಯೋನ ಮುಖಾಂತರ ಬಂದಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲ ನೋಡಿ ನನ್ನ ಸಹಕರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಒಂದು ಗ್ರ್ಯಾಂಡ್ ಎಂಟ್ರಿ ಒಳಗಡೆಗೆ. ಬನ್ನಿ ಹೋಗೋಣ, ನಾವು ಅರಮನೆ ನೋಡೋಣ. ಬನ್ನಿ, ನಾವಿದ್ದೀವಿ ಮಿಸ್ಟರ್ ಪೊನ್ನಪ್ಪ ಅವ್ರ ಜೊತೆ ಗೈಡ್ ಇಲ್ಲಿದು. ನಮಗೆ ಇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಬನ್ನಿ ಈಗ ನಾವು ಇವ್ರ ಬಗ್ಗೆ ಏನೇನು ಹೇಳ್ತಾರೆ ಇದ್ರ ಬಗ್ಗೆ ನಾವು ಕೇಳೋಣ. ಬನ್ನಿ ಸ್ನೇಹಿತರೆ. ದೊಡ್ಡ ವೀರ ರಾಜದ್ದು ತಂಗಿದು ಮದುವೆ ಮಂಟಪ ಇದೆ. ಇದೇನು ಸರ್ ಇದು? ಅದೇ ದೊಡ್ಡ ವೀರ ರಾಜದ್ದು ತಂಗಿದು ಮದುವೆ ಮಂಟಪ, ದೇವಮಜ್ಜಿ ರಾಣಿ. ಇದು 1792ರಲ್ಲಿ ಕಟ್ಟಿದ್ದು. 1792 ಇದು ಕಟ್ಟಿದ್ದು. ಅವರು ಮದುವೆ ಮಂಟಪ ಇದರೊಳಗೆ ಹೋಗೋದಾ? ಹೋಗ್ಬೋದು. ಅಂದರೆ ಇದು ಗಾರೆಯಲ್ಲಿ ಕಟ್ಟಿದೆ ಸರ್, ಸಿಮೆಂಟ್ ಅಲ್ಲ, ಗಾರೆ. ಇದು ಸುಣ್ಣ, ಬೆಲ್ಲ, ಮೊಟ್ಟೆ. ತಾಜ್ ಮಹಲ್ ಕಟ್ಟಿದಂಗೆ ಕಟ್ಟಿದ್ದು. 1792 ಅಂದರೆ 1792. ಎಷ್ಟು ವರ್ಷ ಆಗಿರ್ಬೋದು? 221 ವರ್ಷ. 221 ವರ್ಷ ಹಳೇದು. ಇದು ರಾಣಿದು ಮದುವೆ ಮಂಟಪ.
ಇದ್ರೊಳಗೆ ಒಂದು ಇರುವೆ ಕೂಡ ಹೋಗಕ್ಕಾಗಲ್ಲ ಅಂತ ಹಾ? ಅಷ್ಟು ಚೆನ್ನಾಗಿದೆ. ಒಂದು ಇರುವೆ ಕೂಡ ಸೇರಕ್ಕಾಗಲ್ಲ. ಈ ನಮ್ಮ ಮನೇಲಿ ಒಂದು ಕಟ್ಟಿದಾಗ ಅದ್ರೊಳಗಡೆ ಇರುವೆ ಎಲ್ಲ ಹೋಗ್ಬಿಟ್ಟು ಗೋಡೆನೆ ಬೀಳಿಸ್ಬಿಡ್ತದೆ. ಇದು ಏನಿಲ್ಲ, ಯಾವ ತರ ಇದೆ. ಬಂದು ತುಂಬಾ ಖುಷಿ ಆಯ್ತು ಸರ್. ಅದೇ ಮತ್ತೆ ಇದು ಅವ್ರದ್ದು ಮೇನ್ ಅರಮನೆ, ಇದು ರಾಜ್ಯದ್ದು ಅರಮನೆ. ಈಗ ನೋಡಿ ನಾವು ಫಿಲಮಲ್ಲೆಲ್ಲ ನೋಡ್ತೀವಿ, ಒಬ್ಬ ರಾಜ ಕೂತ್ಕೊಂಡು ಹಿಂಗೆ ಒಂದು ರಾಜ ಹಿಂಗೆ ಕೂತು ಸೈನಿಕರು ಇವರೆಲ್ಲ ಹಿಂದೆ ಕೂತಿರ್ತಾರೆ ಹೀಗೆ. ಆಗ ನೋಡಿ ರಾಜರು, ಅದು ದರ್ಬಾರ್ ಮೇಲೆ ಇದೆ. ದರ್ಬಾರ್ ಅದು ಮೇಲ್ಗಡೆ ಇದೆ. ಬನ್ನಿ ಈಗ ಮತ್ತೆ ಇದು ನೋಡಿ ಒಂದು ರಾಜ್ಯದ್ದು ರಾಣಿದು ಪಾದ ಇದು, ಅಂದ್ರೆ ಈ ಬಲಗಾಲಿಟ್ಟು ಬರೋದು ಆ ಟೈಪ್ ಇದು. ಪಾದ ಇದೆ ರಾಜ್ಯದ್ದು ಅದು ರಾಣಿದು ಅಂತ. ಈ ಮದುವೆಯಾಗಿ ಬಲಗಾಲಿಟ್ಟು ಬರ್ತಾರಲ್ಲ, ಇದು ರಾಜ್ಯ. ಹತ್ರ ಬನ್ನಿ, ಇದಕ್ಕಿದೆ ಅದು ರಾಜ್ಯದ್ದು. ಅಂದ್ರೆ ಇದು ರಾಣಿದು, ಈ ಕಡೆ ಇದು ಇದು ರಾಜ್ಯದ್ದು ಪಾದ ಅಲ್ಲ. ಆ ಕಡೆ ಇರೋದು ರಾಣಿದು. ಅದು ಇದು ರಾಣಿದು ಬಲಗಾಲು. ಅಂದ್ರೆ ಮದುವೆಯಾಗಿ ಬಲಗಾಲಿಟ್ಟು ಬರೋದು ಅಂತ ಹೇಳ್ತಾರಲ್ಲ, ಆ ಟೈಪ್ ಸರ್ ಅದು. ಸರ್ ನಾನು ಇದು ಏನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಜನ ಫೇಕ್ ಅಂತ ಏನು ಹೇಳ್ತಾರೆ ನೋಡಿ, ಈ ಸಾಕ್ಷಿನ ಈಗ ಯಾವನು ಕೆತ್ತಕ್ಕೆ ಅಷ್ಟು ತಲೆ ಓಡಿಸೋದಿಲ್ಲ. ಒಳಗೆ ಹೋಗುವ ಸರ್. ಇದೇನಂದ್ರೆ ಅವ್ರದ್ದು ಕೂರ್ಲಿಕ್ಕೆ ಸರ್, ಇದು ಚಾವಡಿ ಅಂತ, ಕೆಳಗಡೆ ಕೂತ್ಕೊಂಡು ಇದೆಲ್ಲ ಮಾಡಲಿಕ್ಕೆ. ಇವಾಗ ಯಾರಾದ್ರೂ ಪ್ರಜೆಗಳೆಲ್ಲ ಬಂದರೆ ಇಲ್ಲಿ ಅವ್ರು ಮಾತಾಡಲಿಕ್ಕೆ ಆ ಥರ ಸರ್. ಆದರೆ ಈ ಕಟ್ಟಿಗೆ ಎಲ್ಲ ಹಳೆ ಇದೆ ಸರ್. ಇದು ಎಂಥದ್ದು ಸರ್? ಇದು ಟೀಕ್ ವುಡ್ ಸರ್. ಇದು ಈ ಮರ ಸೇಮ್ ಟೀಕೆ ಅಲ್ಲಿ ಎಲ್ಲ ಟೀಕ್ ವುಡ್ ಅಲ್ಲ, ಕಪ್ಪು ಕಲರ್ ಅಂತ ಕೆಳಗಡೆ ಮರದ ಇದು ಟೀಕ್ ವುಡ್ ಅಲ್ಲ. ಈ ಥರ ಮತ್ತೆ ಇದು ಮೇನ್ ಎಂಟ್ರನ್ಸ್ ಸರ್. ಸರ್ ಇದು ಉಂಟಲ್ಲ, ಇದು ಎಲ್ಲೂ ಇಲ್ಲ, ಮೇಲ್ಗಡೆ ಉಂಟಲ್ಲ, ನಾನು ನೋಡಿಲ್ಲ ಅದು. ಅಲ್ಲ, ಇದು ಈಗಿನ ಕಾರ್ಪೆಂಟರ್ ಇದು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ, ಅದು ಸೈಡ್ ಹಂಗೇನೆ ಬಿಟ್ಟಿದ್ದಾರೆ ನೋಡಿ. ಅದು ಈಗ ಮಾಡಿದ ಹೊಸದು, ಅದು ಹೊಸ ಇದು ಹಾಕಿದ್ದಾರಲ್ಲ, ಇದು ಹಳೆ ಇದೆ ಸರ್. ಇದು ಚಿಪ್ಲಿ ಹೊಡೆದು ಮಾಡಿದ. ಇದು ಮಾಡಿರೋದು ಯಾಕಂತ ಹೇಳಿದ್ರೆ ಇದು ಮೇನ್ ಅಡುಗುದಾನ ಸರ್. ಇದು ಔಸ್ಕೊಳ್ಳೋಕ್ಕೋಸ್ಕರ ಮಾಡುತ್ತೆ ಸರ್. ಯುದ್ಧಗಳು ನಡೆದಿರ್ಬೋದು ಇಲ್ಲಿ, ಹೇಳಕ್ಕಾಗಲ್ಲ ಸರ್. ಅದು 1792 ಅಲ್ಲ, ಗೊತ್ತಿಲ್ಲ. ಯುದ್ಧ ನಡೆದಿರ್ಬೋದು ಅಂದ್ರೆ ಯಾಕೆ ಅಲ್ಲ, ಇದೆಲ್ಲ ಇವಾಗ ಡ್ಯಾಮೇಜ್ ಆಗಿದೆ ಸರ್. ಇದು ಹಳೆ ಚೆನ್ನಾಗಿತ್ತು, ಚೆನ್ನಾಗಿತ್ತು ಇದು. ಅಂದ್ರೆ ಅದು ಹಳೆ ಕಾಲದಲ್ಲ, ಹಾಗೆ ಮುಗ್ದೋಗಿದೆ ಸರ್. ಟೈಲ್ಸ್ ಇದು ಅಂದ್ರೆ ಚೆತ್ ಕಲ್ಲು ಸರ್. ಇದು ಹಳೆ ಕಲ್ಲು. ಇದೆಲ್ಲ ಕಲ್ಲ ಅಲ್ಲ, ಅದು ಟೈಲ್ಸ್. ಇದು ಆಗ್ಲೇ ಟೈಲ್ಸ್. ಇದು ಮೇನ್ ರಾಜ್ಯದ ದರ್ಬಾರ್. ಇದು ರಾಜ ಅಲ್ಲಿ ಕುತ್ಕೊಳ್ಳಿಕ್ಕೆ ಅಲ್ಲಿ ಇರೋದು. ಸ್ವಲ್ಪ ಹಂಗೆ ಬೇಗ ಬನ್ನಿ ಸರ್, ಇಲ್ಲಾಂದ್ರೆ ಸಿಗೋದಿಲ್ಲ ದೂರಕ್ಕೆ. ಇದು ರಾಜ ಮಧ್ಯದಲ್ಲಿ ಕುತ್ಕೊಳ್ಳಿ. ಇದು ರಾಜ ದರ್ಬಾರ್ ಎಲ್ಲ ಆಗಿತ್ತಾ? ಇರ್ಬೋದು ಸರ್. ಏನಾಗಿದೆ ಅಂತ ಗೊತ್ತಿಲ್ಲ, ಹಳೆಗಾಲ ಆಯ್ತು. ಅಂದ್ರೆ ಇನ್ನೂ 300 ವರ್ಷದ ಹಳೆಗಾಲ ಸರ್. ಗೊತ್ತಿಲ್ಲ ಅದು ಏನಾಗಿದೆ ಅಂತ. 300 ವರ್ಷದ. ಮತ್ತೆ ಇಲ್ಲಿಂದ ರಾಜ ಬರ್ಲಿಕ್ಕೆ ಈ ಕಂಡಿಯಿಂದ ಕಂಡಿಯಿಂದ ರಾಜರಾದ್ರು ತಗ್ಗಿ ಬಗ್ಗಿ ಬರ್ಬೇಕು. ರಾಜರಾದ್ರು ಅದ್ರೊಳಗೆ ನುಗ್ಗಿಯೇ ಬರ್ತಾರೆ. ಈ ದೇವಸ್ಥಾನಕ್ಕೆಲ್ಲ ನೋಡಿ ಚಿಕ್ಕ ಆ ಟೈಪ್ ಅದು. ಮತ್ತೆ ಇದು ಆಗಿನ ನ್ಯಾಚುರಲ್ ಕಲರ್ ಪೇಂಟಿಂಗ್. ಇದು ಈ ಗಿಡದ ರಸದಲ್ಲೆಲ್ಲ ಮಾಡಿರುವ ಪೇಂಟಿಂಗ್ ಸರ್. ಗಿಡದ ರಸದಲ್ಲಿ ಮಾಡಿದ. ಅದು ಇನ್ನೂ ಮುಟ್ಟಿಲ್ಲ, ಹಂಗೇನೆ ಇದೆ. ಹಾಗೇನೆ ಇದೆ, ಹಳೆ ಪೇಂಟಿಂಗ್ ಸರ್. ಅಷ್ಟು ವರ್ಷದ ಹಿಂದೆದು ಏನು ಮಾಡಿಲ್ಲ, ಅದು ಹಂಗೇನೆ ಇದೆ. ಇದೆಲ್ಲ ಪೇಂಟಿಂಗ್ ಮಾಡಿದ್ದೆಲ್ಲ ಹೊಸ ಪೇಂಟಿಂಗ್ ಸರ್. ಇದೆಲ್ಲ ಹೊಸ ಪೇಂಟಿಂಗ್. ಇದು ಈ ಪಿಕ್ಚರಿಗೆಲ್ಲೋಸ್ಕರ ಮಾಡಿರ್ಬೋದು ಅದು.
ಶೂಟಿಂಗ್ ಎಲ್ಲ ಮುಂಚೆ ಮಾಡಿದ್ದಾರೆ ಬೇಕಷ್ಟು ಶೂಟಿಂಗ್ ಇದು ಹಳೆ ಪೇಂಟಿಂಗ್ ಅದರ ಮೇಲೆ ಈ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಮುಂಚೆ ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಮೇನ್ ವಿಷಯ ಏನಂತ ಹೇಳಿದ್ರೆ ಈ ಒಂದು ಯುದ್ಧ ಅಂತ ಆದಾಗ ಈಗ ರಾಜ ಅವ್ರದ್ದು ಮೇನ್ ಅರಮನೆ ಮಡಿಕೇರಿ. ಮಡಿಕೇರಿ ಅಂದ್ರೆ ಅಲ್ಲಿಂದ ಮಂಗಳೂರು ಕಡೆಯಿಂದ ಯುದ್ಧಕ್ಕೆ ಬರ್ತಾರಲ್ಲ, ಈ ಕಡೆ ಟಿಪ್ಪು ಅವರು ಮೈಸೂರು ಕಡೆಯಿಂದ ಬರ್ತಾರೆ. ಅಲ್ಲಿ ಸೇಫ್ಟಿ ಇದಲ್ಲ, ಅದಕ್ಕೋಸ್ಕರ ಇದು ಕಾಡು ಒಳಗಡೆ ಅಲ್ಲ, ಅದಕ್ಕೋಸ್ಕರ ಇದು ಕಟ್ಕೊಂಡಿಲ್ಲ. ಅವಾಗ ಫುಲ್ ಫಾರೆಸ್ಟ್ ಅಲ್ಲ ಹಾಗೆ ಫಾರೆಸ್ಟ್. ಆವಾಗ ಇಲ್ಲಿ ಅಷ್ಟು ಜನಸಂಖ್ಯೆ ಕಮ್ಮಿ ಇರ್ತಾರೆ, ಒಂದೆರಡು ಹಿಡಿದಿರ್ಬೋದು. ಇದು ರಾಜರ ದರ್ಬಾರ್ ಹೋಗ್ಲಿಕ್ಕೆ ಬರಲಿಕ್ಕೆ ಇದು ರಾಜದ್ದು ಅದು ಇಲ್ಲಿ ಇರೋದು ರಾಜದ್ದು ಸಿಂಪಲ್ ಇದೆ ಮೇಲೆ ರಾಜ ಕೂತ್ಕೊಂಡಿದೆ. ಅಂದ್ರೆ ರಾಜ ರೂಮ್ ಅಂತ ಹೇಳಿ ಅದು ಓಪನಿಂಗ್ ಇಲ್ಲ, ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸರ್. ಮತ್ತೆ ಇದು ಏನಕ್ಕೆ ಸರ್ ಇದು ದೀಪ ಇಡಕ್ಕೆ ಸರ್. ಇದೆಲ್ಲ ದೀಪ ಇಡಕ್ಕೆ ಎಲ್ಲ ದೀಪ ಇಡಕ್ಕೆ ಯಾವ ತರ ಫಿನಿಶಿಂಗ್ ಇದೆ ಅಂದ್ರೆ ಇದು ಎಂತ ಫಿನಿಶಿಂಗ್ ಇದೆ ನೋಡಿ ಇದು ದೀಪ ಇಡಕ್ಕೆ ಸರ್. ಅವರು ಕರೆಂಟ್ ಇಲ್ಲ ಅಲ್ಲ, ಇದೆಲ್ಲ ಮಚ್ಚುಪಾರ ಇದು ಫುಲ್. ಮತ್ತೆ ಇದು ರಾಣಿ ಅವ್ರದ್ದು ರೂಮ್. ಇದು ರಾಣಿ ರೂಮಾ? ಅದು ರಾಣಿ ಸಿಂಬಲ್ ಇದೆ ನೋಡಿ, ಪಲ್ಲಕ್ಕಿಯಲ್ಲಿ ಉಟ್ಕೊಂಡು ಹೋಗೋದು. ರಾಣಿ ರೂಮ್ ಪಲ್ಲಕ್ಕಿ. ಸರ್ ಇದೆಲ್ಲ ಆಗಲೇ ಕೆತ್ತಿರೋದು, ಹಳೇದೇನೆ ಸರ್. ಪೇಂಟಿಂಗ್ ಮಾತ್ರ ಹೊಸದು, ಕೆತ್ತನೆಲ್ಲ ಹಳೇದೇ. ಅಂದ್ರೆ ಇದು ನೋಡಿ, ಇದು ಒರಿಜಿನಲ್ ಪೇಂಟಿಂಗ್ ಸರ್. ಇದು ರಾಣಿ ರಾಣಿ ಅಲ್ಲ, ಆಗಿನ ಕಾಲದ ಪೇಂಟಿಂಗ್. ಅಂದ್ರೆ ಅವಾಗ ಚಿತ್ರಕಲೆ ಇಲ್ಲ ಸರ್, ಬಿಡಿಸೋದಲ್ಲ. ಅಂದ್ರೆ ಇದೆಲ್ಲ ಸುಣ್ಣ ಹೊಡೆದು ಬಿಟ್ಟಿದ್ದಾರೆ ಮುಂಚೆ. ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಇದು ಮಾಡಿದ್ರು, ಇವಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಸರ್. ಮತ್ತೆ ಇಲ್ಲಿ ಮೇಲೆ ಇದೆಲ್ಲ ಅದು ಬೆಳಕು ಬರ್ಲಿಕ್ಕೆ ಸರ್. ಅದು ಗ್ಲಾಸ್ ಅಲ್ಲಿ ಈಗ ಇದು ಹೊಸದೇ ಸರ್, ಬೆಳಕಿಗೋಸ್ಕರ. ಮುಂಚೆ ಮರದ ಇದ್ದಿದ್ದು ಫುಲ್ ಮರನೇ. ಜಾಲರಿ ಅಂದ್ರೆ ಈ ಸೊಳ್ಳೆ ಇದೆಲ್ಲ ಬರ್ತಾರಲ್ಲ ಅಂದ್ರೆ ಇದು ಓಪನ್ ಇತ್ತು. ಆಗಿನ ಕಾಲದಲ್ಲಿ ಚಿಲ್ಪೆ ಇತ್ತು ಅಂತ ನೋಡಿ. ಇದು ಹೊಸದ ಸರ್. ಇದು ಹೊಸದ. ಆಗಿನ ಕಾಲದ ಇದು ಕೈ ಮರದಲ್ಲಿ ಹೆಚ್ಚಿತ್ತು, ಮರದಲ್ಲಿ ತಾಳ. ಕಮ್ಮಿ ಏನಿಲ್ಲ, ಇದು ಸುಮಾರು ಇದೆ. ಅದೇ ಇದು ಹಳೆ ಪೇಂಟಿಂಗ್ ಸರ್. ಇದು ಅದು ಮತ್ತೆ ಇದೊಂದು ಬಾತ್ರೂಮ್ ಇದೆ, ಬಚ್ಚಲ ಮನೆ. ಬಚ್ಚಲ ಮನೆ ಮನೆ ನೋಡ್ಬಿಡೋಣಪ್ಪ. ಬಚ್ಚಲ ಮನೆ ಬಚ್ಚಲ ಮನೆ. ರಾಣಿ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಸರ್. ಸ್ನಾನ ಮಾಡ್ಲಿಕ್ಕೆ ಇಲ್ಲಿ ನೀರೆಲ್ಲ ತುಂಬಿಸಿಬಿಟ್ಟು ಅದೇ ಆ ಥರ ಮಾಡಿರ್ಬೋದು ಅಂತ. ಅದು ಬೇರೆ ದೀಪ ಇಡಕ್ಕೆ ಮಾತ್ರ ಇದೆ ನೋಡಿ, ಆ ಸೈಡ್ ಇಲ್ಲಿ ಅಲ್ಲಿ. ಈ ತರ ಅರಮನೆ ಎಲ್ಲೂ ಸಿಕ್ಕೋದಿಲ್ಲ ಬಿಡಿ ಸರ್. ಈ ತರ ಅರಮನೆ ಉಂಟಲ್ಲ, ಲೈಫಲ್ಲಿ ನಾನು ನೋಡಿಲ್ಲ, ಮುಂದೆ ನೋಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಬಹಳ ಬ್ಯೂಟಿಫುಲ್ ಆಗಿದೆ. ಅಲ್ಲೊಂದು ಬಾತ್ರೂಮ್ ಉಂಟಾ? ಇಲ್ಲೊಂದು ಬಾತ್ರೂಮ್ ಉಂಟು ಸರ್. ಅದು ರಾಜಂದು ಇದು ರಾಣಿದು. ಇದು ಅಲ್ಲಿಂದ ಎಂಟ್ರನ್ಸ್ ಸರ್. ಅದು ಅಂದ್ರೆ ನನ್ನ ಈ ಏನು ಅಂತ ಹೇಳಿದ್ರೆ ಸರ್, ಈ ರಾಜ ರಾಣಿ ಇಬ್ಬರೇ ಇದ್ರು ಅನ್ನೋ ನನ್ನ ಲೆಕ್ಕ. ಮೇಲ್ಗಡೆ 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 ಅದು ಅಲ್ಲಿಂದ ಎಂಟ್ರನ್ಸ್ ಸರ್, ರಾಜ ಬರ್ಲಿಕ್ಕೆ. ಇದಾ? ಅಂದ್ರೆ ಆ ರಾಜರ ಪಕ್ಕದ ರೂಮ್, ಅದು ದರ್ಬಾರದ ಪಕ್ಕದ ರೂಮ್. ಪಕ್ಕದಲ್ಲಿ ಹಿಂಗೆ ರಾಜ ಬರೋದು. ಇಲ್ಲಿಂದ ಬಂದು ಇದು ಅವ್ರದ್ದು ಸ್ನಾನ ಮಾಡ್ಲಿಕ್ಕೆ. ಇದು ಸ್ನಾನ ರೂಮ್. ಅದು ಬಟ್ಟೆ ಇಡ್ಲಿಕ್ಕೆಲ್ಲ ನೋಡಿ, ಆ ಮೇಲ್ಗಡೆ ಇದಿದೆ ನೋಡಿ. ಅದು ಇದು ಇದು ಕೊಳನೆ. ಡೌಟು ಸ್ನಾನ ಮಾಡೋ ಗೀಜು ಕೊಳನೆ ಅನ್ಕೋ. ಅಲ್ಲಿ ಎಂತೆಲ್ಲ ಸಿಸ್ಟಮ್ ಅಲ್ಲ. ಮತ್ತೆ ಇದು ಇಲ್ಲಿಂದ ಅವ್ರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸರ್, ಸೀಕ್ರೆಟ್ ಎಂಟ್ರನ್ಸ್.
ಇದು ಸೀಕ್ರೆಟ್ ಎಂಟ್ರೆನ್ಸ್ ಏನಂದ್ರೆ ಮೇಲ್ಗಡೆ ಏನಾದರೂ ಅಟ್ಯಾಕ್ ಆದರೆ ಇಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ. ಮೇಲ್ಗಡೆ ಗಡ್ಡಕ್ಕಾದ್ರೆ ದರ್ಬಾರಲ್ಲೆಲ್ಲ ಅಟ್ಯಾಕ್ ಹೋಗ್ಬೋದಾ ಅಡಿಗೆ? ಇಳಿಬೋದು ಬನ್ನಿ. ಮೊಬೈಲ್ ಉಂಟಾ ಬೇಗ? ಮೊಬೈಲ್ ಉಂಟಾ ಅಂತ ಟಾರ್ಚ್ ಆಗ್ಬೋದು. ಕತ್ತಲೆ ರಾಜ್ಯರು ತಪ್ಪಿಸ್ಕೊಂಡು ಹೋಗೋದಾಗಿ ರಾಜ್ಯರ ಸೀಕ್ರೆಟ್ ಎಂಟ್ರೆನ್ಸ್. ಸೀಕ್ರೆಟ್ ಎಂಟ್ರೆನ್ಸ್ ಅಯ್ಯಪ್ಪ ಸೀಕ್ರೆಟ್ ಎಂಟ್ರೆನ್ಸ್ ಅಲ್ಲ ಇದು. ಮೇಲ್ಗಡೆಯಿಂದ ಕೆಳಗಿದೆ ಹಿಂದೆ ಹೊರಗಡೆ ಹೋಗ್ಲಿ ಏನಿಲ್ಲ ಸರ್ ಖಾಲಿ. ಮತ್ತೆ ಇದು ನೋಡಿ, ಇದು ಎರಡು ಕತ್ತಲೆ ಕೋಣೆ ಸರ್. ಇದು ಕತ್ತಲೆ ರೂಮ್, ಡಾರ್ಕ್ ರೂಮ್ ಅಂತ ಹೇಳ್ತಾರಲ್ಲ ಸರ್. ಇದು ತಲೆ ಇದೆ ನೋಡ್ಕೊಳ್ಳಿ. ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕೋದಂತೆಲ್ಲ ಹೇಳ್ತಾರಲ್ಲ, ಸೆರೆಮನೆ. ಬರ್ತಾ ಉಂಟು ಬ್ರೋ, ವಿಡಿಯೋ ಬರ್ತಾ ಉಂಟು. ಹಂಗೆ ಬರಲ್ಲ, ಅದೇ ನ್ಯಾಚುರಲ್ ಆಗಿ ಇರೋದು. ಇದು ಮೇಯ್ನ್ ಕತ್ತಲೆ ಕೋಣೆ. ಬರ್ತಾ ಇಲ್ಲಲ್ಲ. ಕತ್ತಲೆ ಕೋಣೆ ಸರ್. ಇದು ಇದು ಸೆರೆಮನೆ ಬಂಧಿಸ ಅದು ವೆರಿ ಡೀಪ್ ಎಡಕ್ಕೆ ಮಾತ್ರ ಇದೆ. ಇದರ ಎಲ್ಲಿ ಇದಿಲ್ಲ ನೋಡಿ, ಗಾಳಿ ಬೆಳಕೆ ಏನಿಲ್ಲ. ಗಾಳಿ ಬೆಳಕೆ ಇಲ್ಲ ಇಲ್ಲ, ಕತ್ತಲೆನೆ. ಅದಕ್ಕಿಂತ ಇದು ತುಂಬಾ ಕತ್ತಲೆ ಸರ್ ಈ ರೂಮ್. ಅಯ್ಯೋ ದೇವ್ರೆ, ಇದು ಸೆರೆಮನೆ. ತಲೆ ಸ್ವಲ್ಪ ಬ್ಲರ್ ಆಗಿ ಅಲ್ಲ, ವಿಡಿಯೋ ಆಗೇ ಇರಲಿ. ಹೀಗೆ ಬನ್ನಿ ಬಾ. ಇಲ್ಲಿಂದ ಇವ್ರು ತಪ್ಪಿಸ್ಕೊಂಡು ಸ್ವಲ್ಪ ಕಾಣಿಸ್ತಾ ಬೇಡ ಇಲ್ಲ ಇಲ್ಲಿಂದ ಅವ್ರು ನೋಡ್ಕೊಳ್ಬೇಕು. ಈಗ ಸರ್ ಮೇಲೆ ಹೋಗಿ, ಮೇಲೆ ಹೋಗಿ. ಹಾಂ, ಇಲ್ಲಿಂದ ನೋಡಿ, ನೀವು ಯಾವ ಊರಲ್ಲಿ ನೋಡಿ ಸಂಖ್ಯೆ ಮೇಲಿನ ಸಂಖ್ಯೆ ಲೈಟ್ ಉಂಟು ಇಲ್ಲಿ. ಇದು ಸೋಮೇಶ್ವರ ಅಲ್ಲ, ಹಾಕಿ ಲೈಟ್ ಹಾಕಿ. ಹಾಂ ಹಾಕಿ. ಈಗ ಸಖತ್ ವಿಷಯ ಇರೋದು ಇಲ್ಲಿಗೆ. ನೋಡಿ ಕ್ಯಾಮ್ರಾ ನೋಡಿ, ಬನ್ನಿ ನೋಡಿ ಹೆಂಗುಂಟು. ಹಂಗೆ ಇಲ್ಲಿಂದ ಮೇನ್ ಎಂಟ್ರೆನ್ಸ್ ನೋಡ್ಲಿಕ್ಕೆ ಅಂತ. ಮತ್ತೆ ಇದು ಶೂಟ್ ಮಾಡಲಿಕ್ಕೆ. ಇದು ಇದು ಗನ್ ಶೂಟ್ ಮಾಡಲಿಕ್ಕೆ ಇಲ್ಲಿಂದ. ಡೈರೆಕ್ಟ್ ಮೇನ್ ಎಂಟ್ರೆನ್ಸ್ಗೆ ಗನ್ ಶೂಟ್ ಮಾಡಲಿಕ್ಕೆ. ಹಿಂಗೆ ನೀವು ಯಾವ ಹೋಲಲ್ಲಿ ನೋಡಿ ಸೆಂಟ್ರೇ ಕಾಣಬಹುದು. ಎಲ್ಲಿ ನೋಡಿದ್ರೆ ಈಗ ಈ ಥರ ಗನ್ ಇರುತ್ತೆ ಶೂಟ್ ಮಾಡಲಿಕ್ಕೆ ಅಂತ. ಈ ಥರ ಕೊಳ ಇಟ್ಬಿಟ್ಟು ಇಲ್ಲಿಂದ ಶೂಟ್ ಮಾಡ್ಲಿಕ್ಕಲ್ಲ. ಹಾಳಾಗಿ
ಇದು ಹೋದರೆ ಕಷ್ಟ ಅಂತ ಅನಿಸ್ತಿದೆ. ಅದು ಮೆಟ್ಟಿನ ಹಿಂಗೆ ಅಂತ ಗೊತ್ತಿಲ್ಲ ಸರ್, ಇಷ್ಟ ಅಂತ ಹೇಳ್ತಾರೆ ಹಾಂ ಎಲ್ಲ ಭಯಂಕರ ವಿಶೇಷ ಸಮಸ್ಯೆ ನೋಡಿ ಯಾವ ಥರ ಉಂಟು ಇದೆ ಮರ. ಕಿಟಕಿಗಳಲ್ಲ ಇದು ಕಿಟಕಿಗಳು. ಇಲ್ಲಿಂದ ನಿಮಗೆ ನೋಡ್ಕೊಳ್ಳೋದು ಅಲ್ಲಿಂದ ಬಂದ್ರ ಈಚೆಯಿಂದ ಬಂದ್ರ ಎಲ್ಲಿ ನೋಡಬೇಕಾದ್ರೂ ಒಳಗಡೆ ಪ್ರವೇಶ ಇಲ್ಲ, ಹೊರಗಡೆಯಿಂದ ಮಾತ್ರ ಆಟ ಏನಿದ್ರು ಏನು ಸರಿ ಅದು ಸಪೋರ್ಟ್ ಕೊಡ್ತೀವಿ ಸರ್. ಇದೆಲ್ಲ ಒಂದು ಸೈನಿಕರು ಇದೆಲ್ಲ ಇದಕ್ಕೆ ಸರ್ ಇದು ಅಂತ ಸೈನಿಕರೆಲ್ಲ ಇರುತ್ತೆ. ಈ ಅಡಿಗೆ ಮನೆ ಹಾಕೋದು ಇರಬಹುದು ಸರ್. ಇವಾಗ ಎಲ್ಲ ಕ್ಲೀನ್ ಮಾಡಿ ಇವರು ಯುವ ಇದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಸರಿ ಸರಿ ಯಾರ ಬೇಕು ಹೋಗಿದ್ದು ಇಲ್ಲಿ ಇಲ್ಲೇ ಹತ್ತಿದ್ದು ಬಂದಿದ್ದೆ ಬೇರೆ ಕಡೆ ಅದು ಇಲ್ಲೇ ಸಿಗುತ್ತೆ ಸರ್. ಅದು ಇದೆಲ್ಲ ಸೋಲಾರ್ ಅಲ್ಲ, ಇದೆಲ್ಲ ಸೋಲಾರ್ ಸಿಸ್ಟಮ್.
ಅದೇ ಮರ. ಅಂದರೆ ಇದು ಗೌರ್ಮೆಂಟ್ ಅಂಡರ್ಟೇಕನ ಸರ್? ಗೌರ್ಮೆಂಟ್ ಸರ್. ಹಾಂ ಹಾಂ ಹಾಂ. ಅಂದರೆ ಪ್ರವಾಸೋದ್ಯಮ ಇದಕ್ಕೆ ಬರ್ತದೆ. ಪ್ರವಾಸಿತನ ಟೂರಿಸ್ಟ್ ಇದಕ್ಕೆ ಬರುತ್ತೆ, ಡಿಪಾರ್ಟ್ಮೆಂಟ್ ಇದೆ. ಟೂರಿಸ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಅದೇ ಪ್ರಾಚ್ಯವಸ್ತು ಇಲಾಖೆ. ಅಂದರೆ ಫಾರೆಸ್ಟ್ ಅಲ್ಲ, ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಹಾಂ ಹಾಂ. ಪ್ರಾಚೀನ ಕಾಲದ ಸರ್ ಇದು. ಪ್ರಾಚೀನ ಕಾಲ, ಅದೇ ಪ್ರಾಚೀನ ಕಾಲ. ಪ್ರಾಚ್ಯವಸ್ತು ಇಲಾಖೆಗೆ ಬರ್ತದೆ. 1792. 1792. ಈಗ 1792 ಇಂದ 1834 ರಾಜ್ಯ ಸರೆಂಡರ್ ಆಗಿದೆ. ಲಾಸ್ಟ್ ಚಿಕ್ಕವೀರ ರಾಜ. ಹಾಂ, 1834 1834. ಎಷ್ಟು ವರ್ಷ ಆಗಿರ್ಬೋದು ಸರ್? ಅದೇ ಒಂದು 35 ವರ್ಷದ ಒಳಗಡೆ ಅವರು ಅಷ್ಟು ವರ್ಷ. ಅಂದ್ರೆ ಮೇನ್ ಕಟ್ಟಿದ್ದು ದೊಡ್ಡ ವೀರರಾಜ ಸರ್. ದೊಡ್ಡ ವೀರರಾಜ, ದೊಡ್ಡ ವೀರರಾಜ, ವೀರಾಜಪೇಟೆ ಅಂತ, ವೀರರಾಜಪೇಟೆ ಅಂತ. ಹಾ, ವೀರರಾಜಪೇಟೆ. ಅದೇ ವೀರಾಜಪೇಟೆ ಅಂತ. ಈ ಮಡಿಕೇರಿ ಲಿಂಗರಾಜ ಅಂತ, ಲಿಂಗರಾಜ ಅಂತ ಅವರು, ಅವ್ರದ್ದು ಅದೇ ವಂಶಸ್ಥರಾಗಿರ್ಬೋದು ಸರ್ ಅವರು. ರಾಜರದೇ. ಹಾಗೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.